ಹಲವು ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾನೆ ಇದ್ವಿ. ಬಟ್ ಏನೇ ಆಗ್ಲಿ ಅಭಿಮಾನಿಗಳು RCB ಅಭಿಮಾನಿಗಳು ಒಂದೇ ಒಂದು ಜಯ ಘೋಷ ಹಾಕ್ತಾ ಇರೋದು, ಅದು RCB ಗೆಲ್ಲುತ್ತೆ, ಈ ಸಲ ಕಪ್ ನಮ್ದೆ ಅಂತ ನಾವೆಲ್ಲರೂ ಕೂಡ, ನಾವು ನೀವು ಎಲ್ಲರೂ ಕೂಡ ಅದೇ ವಿಶ್ ಮಾಡೋಣ. ಈ ಬಾರಿ ಕಪ್ ಗೆದ್ದೇ ಗೆಲ್ತಾರೆ ಅಂತ. ಅದ್ರ ಜೊತೆಗೆ ಚರ್ಚೆಯನ್ನ ಮುಂದುವರಿಸ್ತಾ ಹೋಗ್ತೀನಿ. ಪ್ರಮುಖವಾಗಿ ನಾನು RCB ಆಟಗಾರರ ಬಗ್ಗೆ ಮಾತಾಡಬೇಕು. ಕಾರಣ ಎಲ್ಲ ಎದುರು ನೋಡ್ತಿದ್ದಾರೆ, ನಮ್ಮ ಆಟಗಾರ ಫೇವ್ರೆಟ್ ಇವರು, ಅವರು ಹೆಂಗ್ ಆಡಬಹುದು, ಅವ್ರ ಭವಿಷ್ಯ ಹೆಂಗಿದೆ ಇವತ್ತಿನ ದಿನ ಅಂತ. ಪ್ರಮುಖವಾಗಿ ನಾವು ಸ್ಟಾರ್ಟಿಂಗ್ ತಗೊಂಡ್ಬಿಡೋಣ RCB ನಾಯಕತ್ವ ವಹಿಸಿರುವಂತಹ ರಜತ್ ಪಟಿದಾರ್ ಅವ್ರನ್ನ. ಅಟ್ ದ ಫಸ್ಟ್ ಟೈಮ್ ಅವರ ನಾಯಕತ್ವದಲ್ಲಿ ಫೈನಲ್ಗೆ ಎಂಟ್ರಿ ಆಗಿದ್ದೀವಿ ಸರ್. ಅವ್ರದ್ದು ಇವತ್ತು ಹೆಂಗಿದೆ ಲಕ್ ಅಂತ. 1/6/1993 ಡೇಟ್ ಆಫ್ ಬರ್ತ್. 108 ನಂಬರ್ ಹೇಳ್ಬೋದಾ ನೀವು? 108 ಒಂದ್ ಸೆಕೆಂಡ್ 18 ತಗೊಳ್ತೀನಿ. ಎಸ್, 18 ನೀವು ತಗೊಂಡ್ರೆ ಹಿ ವಿಲ್ ಬಿ ಚೆನ್ನಾಗಿ ಆಡ್ತಾರೆ ಅವರು. ಅದೇನೋ ಗೊತ್ತಿಲ್ಲ, 18 ಬಿಟ್ಟು ಹೋಗ್ತಾ ಇಲ್ಲ. ನೋ ಪ್ರಾಬ್ಲಮ್, ಇವರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಓಕೆ, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅವರು. ನೆಕ್ಸ್ಟ್ ಅವ್ರ ನಾಯಕತ್ವದಲ್ಲೇ ಫೈನಲ್ ಬಂದಿದ್ವಿ. ಸೊ ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ. ವಿರಾಟ್ ಕೊಹ್ಲಿ ನಂಬರ್ 5/11/1988. 5. ಓಕೆ, ಇವ್ರು ಸ್ವಲ್ಪ ಕಷ್ಟ ಆಗುತ್ತೆ. ಅವ್ರಿಗೆ ಕಷ್ಟ ಆಗುತ್ತೆ ಅಂತೀರಾ ವಿರಾಟ್ ಕೊಹ್ಲಿ ಅವರು? ಬಟ್ ಸೆಂಚುರಿ ಬಾರಿಸ್ತಾರೆ ಅಂತಿದ್ದಾರೆ. ಕಷ್ಟ ಆಗುತ್ತೆ. ಸೆಂಚುರಿ ಇದೆಯಲ್ಲ, ಆ ಪ್ರೆಷರ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಆಗುತ್ತೆ, ಪ್ರೆಷರ್ ಆಗುತ್ತೆ. ಇಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಸೆಂಚುರಿ ಯಾಕೆ ಬಾರಿಸಲಿಲ್ಲ, ಸೆಂಚುರಿ ಯಾಕೆ ವಿರಾಟ್ ಕೊಹ್ಲಿ ಯಾಕೆ ನಿರ್ಣಾಯಕ ಆಗಲಿಲ್ಲ ಅಲ್ವಾ? ವಿರಾಟ್ ಕೊಹ್ಲಿ ಅವರು ಚೆನ್ನಾಗಿ ನೀವು ಒತ್ತಡಕ್ಕೊಳಗಾದ್ರ ಈಗ? ನಾನು ಹೇಳಿದೆ ಗೊತ್ತೇ ಮೇಡಮ್ ಅವರೇ, ಅವ್ರ ಅನಿಸಿಕೆ ಅವರು ಏನಲ್ಲೇ ಅವ್ರ ಅನಿಸಿಕೆ ಅವರು ವಿರಾಟ್ ಕೊಹ್ಲಿ ಇದಾರಲ್ಲ ಮೇಡಮ್ ಅವರೇ, ರಾಕ್ಷಸ ಅವ್ನು ಕ್ರಿಕೆಟ್ ಅಲ್ಲಿ ರಾಕ್ಷಸ. ನಿಂತ್ಕೊಂಡ್ ಆಡ್ಬೇಕು ಅಂತ ಡಿಸೈಡ್ ಆದ್ರೆ ಮುಗೀತು, ಹೊಡೆಯಕ್ಕೆ ಔಟ್ ಆಯ್ತೀವಿ. ಹೊಡೆಯೋದ್ ಬೇಡ, ತನ್ನಂತಾನೆ ಸ್ಕೋರ್ ಬರುತ್ತೆ ಬಹಳ ಅದ್ಭುತವಾಗಿ. ಆದ್ರೆ ವಿರಾಟ್ ಕೊಹ್ಲಿಗೆ ಏನಕ್ಕಪ್ಪ ಇವತ್ತು ರಾಂಗ್ ಡೇಟ್ ಅವ್ರ ಜರ್ಸಿ ನಂಬರ್ಸ್ ಬಹಳ ವಿಶೇಷವಾಗಿ ತುಂಬಾ ಅದ್ಭುತ. ಅವ್ರ ಬ್ಯಾಟ್ಸ್ಮನ್ ಅವ್ರು ಚೆನ್ನಾಗಿರ್ಬೋದು, ದಾಳಿ ಸರಿ ಬೆಸ್ಟ್ ಬೌಲರ್ ಆಗ್ತಾರೆ. ಮತ್ತೆ ಮತ್ತೆ ಏಜಲ್ವುಡ್ ಇವ್ರು ಇಬ್ರು ಬೌಲರ್ ಇದಾರಲ್ಲ, ಅವ್ರನ್ನ ಉಸಿರಾಡಕ್ ಬಿಡಲ್ಲ, ವಿಕೆಟ್ ಎತ್ತಾರೆ. ಅದ್ರಲ್ಲಿ ವಿಕೆಟ್ ಬೀಳ್ದರೆ ಪಿಚ್ ಅಲ್ಲಿ ವಿಕೆಟ್ ಎತ್ತಾರೆ. ಅಲ್ಲಿ ಅಮ್ಮಮ್ಮಾರಿ 200-220 ನಾರ್ಮಲ್, ಯಾರು ಬಂದ್ರು ಚೇಂಜ್ ಮಾಡ್ಬೋದು. ಬೌಲಿಂಗ್ ಇಂತಲೂ ಕೂಡ ಬ್ಯಾಟಿಂಗ್ ಹೇಳ್ ಮಾಡಿಸಿದಂತ ಪಿಚ್, ಅದು ಬಹಳ ಅದ್ಭುತವಾದ ಪಿಚ್. ಅದರಲ್ಲಿ ವಿರಾಟ್ ಕೊಹ್ಲಿ ಇವತ್ತು ಏನಕ್ಕಪ್ಪ ಅಂದ್ರೆ, ಅವರು ಪಾಪ ಮೊನ್ನೆ 12 ರನ್ ಹೊಡೆದವ್ರೆ. ಅವ್ರಿಗೆ ಫೈನಲ್ ಬಂದು ಅವ್ರ ಖುಷಿ ಇರಲ್ಲ, ಯಾಕಂದ್ರೆ ಅವರು ಬಹಳ ಫೈನಲ್ ಬಂದಾಗಂತೂ ಅವ್ರು 101 ರನ್ ಸೋತಾಗಂತೂ ಏನ್ ಹಿಂಗೆಲ್ಲ ಕುಣ್ದಾಡಿದ್ರು, ಈ ತರ ಎಲ್ಲ ಕುಣ್ದಾಡಿ ಸಖತ್ತಾಗಿ ಕುಣ್ದಾಡಿದ್ರು, ಅಷ್ಟೊಂದು ಕುಣ್ದಾಡಿದ್ರು. ಬಹಳ ಅವ್ರು ಕುಣ್ದಿದ್ ಹಿಂಗೇನೆ. ಇವತ್ತು RCB ಗೆದ್ರೆ ಈ ಕ್ಷಣ ಕಪ್ ಎತ್ತಿ ಹಿಡಿದಾಗ ಆರ್ಯವರ್ಧನ್ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ? ನಮ್ಮ ಮನೇಲಿ ನನ್ನ ಮಗಳನ್ನ ಎತ್ತೀನಿ ಕುಣ್ದಾಡ್ತೀನಿ, ಈ ತರ ಎಲ್ಲ ಕುಣ್ದಾಡಿ ಸಖತ್ತಾಗಿ ಯಾಕಾಗಿರ್ತೀನಿ ನನ್ನ ಮಗಳ ಜೊತೆ ಅಂತೀವಿ. ನನ್ನ ಮಗಳೇ ಅಪ್ಪ ಬಂದ್ಬಿಡಪ್ಪ ಬೇಗ ಮ್ಯಾಚ್ ನೋಡೋಣ ಅಂತ ಅವಳು ಇವಾಗ್ಲೇ ಹೇಳಿದಾಳೆ. ಹಾಗಾಗಿ ನಾನು ಕ್ರಿಕೆಟ್ ತುಂಬಾ ಇಷ್ಟಪಡ್ತೀನಿ. ಅದ್ರಲ್ಲಿ ನಾನು ತುಂಬಾ ಗ್ರೌಂಡ್ಗೆ ಯಾರು ಏನೇ ಕೂಗಾಡ್ಲಿ, ನಾನ್ 100 ಆಗಿರ್ಲಿ, ಸ್ಟೇಡಿಯಂ ಒಳಗೆ ಆರಾಮಾಗಿ ಕೂತ್ಕೊಂಡು ಮ್ಯಾಚ್ ನೋಡ್ತಾ ಇರ್ತೀನಿ. ನಾನ್ ಮ್ಯಾಚ್ ಬಗ್ಗೆ ಕ್ರೇಜ್. ಅದ್ರಲ್ಲಿ ಕೂಡ ವಿರಾಟ್ ಕೊಹ್ಲಿ ಅಂದ್ರೆ ಎಕ್ಸ್ಟ್ರಾ ಡೇರಿ ಆಡ್ತಾರೆ ಅವ್ರು. ನಾನು 5ನೇ ತಾರೀಕು, ವಿರಾಟ್ ಕೊಹ್ಲಿ 5ನೇ ತಾರೀಕು, ನಮ್ಮಿಬ್ರದ್ದು ನಂಬರ್ 5ನೇ ತಾರೀಕು. ನಾಯಕತ್ವ ಅಂತ ತಗೊಂಡ್ರೆ ರಜತ್ ಪಟಿದಾರ್ ಅವರು ಬರ್ತಾರಲ್ವಾ, ಅವ್ರ ನಾಯಕತ್ವದಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಇವತ್ತಿನ ಮ್ಯಾಚ್ ಗೆ. ಅಂದ್ರೆ ಕಂಪ್ಲೀಟ್ RCB ಒಳ್ಳೆ ಕ್ಯಾಪ್ಟನ್ ಖಂಡಿತ ಕೂಡ. ಯಾಕಂದ್ರೆ ಅವರು ತುಲಾರಾಶಿ ಹುಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಅವ್ರು 1 and 2 ಕಾಂಬಿನೇಷನ್ ಚಿತ್ತಾ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಅವರು ಬಹಳ ವೈಬ್ರೇಷನ್. ಅವ್ರ ಜರ್ಸಿ ನಂಬರ್ 97 100%. 7 ಅನ್ನೋ ನಂಬರ್ಸ್ ಇವತ್ತಿನ ಡೇಟ್ ಆಫ್ ಬರ್ತ್ಗೆ ಜರ್ಸಿ ನಂಬರ್ 50-50 ಆದ್ರೂ ಕೂಡ. ಏನಾದ್ರೂ ಒಂದ್ ಚಿಕ್ಕದು ನನ್ ಕ್ವಶನ್ ಏನಂದ್ರೆ, ರಜತ್ ಪಟಿದಾರ್ ಅವ್ರ ನಾಯಕತ್ವದಲ್ಲಿ 4ನೇ ಬಾರಿ ಎಂಟ್ರಿ ಆಗಿದ್ವಿ. ಈ ಹಿಂದೆ 3 ಸಾರಿ ಹೋದ್ರು ಕೂಡ ಫೇಲ್ ಆದ್ವಿ ನಾವು. ಬಟ್ 4ನೇ ಸಾರಿ ಇವರ ನಾಯಕತ್ವದಲ್ಲಿ ಹೆಂಗಿರುತ್ತೆ ಅವರ ಡೇಟ್ ಆಫ್ ಬರ್ತ್ ಮತ್ತೆ ಇವತ್ತು 4ನೇ ಬಾರಿ ಅನ್ನೋ ಕಾರಣಕ್ಕೆ? ಈ ವರ್ಷದ ಲಕ್ಕಿ ನಂಬರ್ಸ್ 5, 6, 1 ಈ ಡೇಟ್ ಅಲ್ಲಿ ಹುಟ್ಟರೆ ಹೈಯೆಸ್ಟ್ ರಿಚ್ ಪೀಪಲ್ಸ್ ಆಗ್ತಾರೆ. ತುಂಬಾ ರಿಚ್ ಆಗಿರ್ತಾರೆ, ಒಳ್ಳೆ ನೇಮ್. 6ನೇ ಬಾರಿ ಹಂಗಾದ್ರೆ ಪಂಜಾಬ್ ವಿರುದ್ಧ ಆಡ್ತಾ ಇದೀವಿ ನಾವು. 6ನೇ ಬಾರಿ ಯಾಕೆ ಲಕ್ ಆಗ್ಬಾರ್ದು ನಮ್ಗೆ? ಖಂಡಿತ ಕೂಡ ಲಕ್ ಇದೆ. ಆಮೇಲೆ ಅವ್ರ 6ನೇ ನಂಬರ್ ಬೇರೆ. ಅಲ್ಲೇನಂತೆ ಪಂಜಾಬ್ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ 6ನೇ ತಾರೀಕು ಅವರು ಬೆಸ್ಟ್ ಕ್ಯಾಪ್ಟನ್. ಅವರು ಅಂದ್ರೆ 100% ಅವ್ರೇನು ಕಮ್ಮಿ ಅದರಲ್ಲ. ಇದೇ ಡೆಲ್ಲಿಗೆ ಆಡ್ತಾರೆ, ಫೈನಲ್ ಕರ್ಕೊಂಡ್ ಬರ್ತಾರೆ. ಇದೇ KKR ಆಡ್ತಾರೆ, ಫೈನಲ್ ಗೆದ್ದಾರೆ. ಹೋದ್ ಸರಿ ಫೈನಲ್ ಗೆದ್ದರೆ ಕ್ಯಾಪ್ಟನ್ ತುಂಬಾ ತಲೆ ಇರೋರು. ಶ್ರೇಯಸ್ ಅಯ್ಯರ್ಗೆ ಬಹಳ ಹೋದ್ ಸರಿ ಇದೇ ಕಪ್ಪನ್ನ ಗೆದ್ದಿದ್ದಾರೆ, ಒಂದು KKR ಗೆ ಕ್ಯಾಪ್ಟನ್ ಆಗಿದ್ದಾರೆ. ನೆಕ್ಸ್ಟ್ ಇಲ್ಲಿಗೆ ಬರ್ತಾರೆ 100% ಪಂಜಾಬಿಗೆ ಬರ್ತಾರೆ. ಕ್ಯಾಪ್ಟನ್ ತಾಳ್ಮೆ, ಅವ್ನ್ ಮುಂಚೆ ಹೇಳಿದ್ದಾನೆ, ಒಂದು ವಿದ್ಯಾ ಗೆದ್ದಿರ್ಬೋದು, ನಾವು ರಣರಂಗದಲ್ಲಿ ಸೋತಿಲ್ಲ ಅಂತ ಹೇಳ್ತಾನೆ. 100% ಒಂದು ಯುದ್ಧದಲ್ಲಿ ಸೋತಿದೀವಿ ಅಂತ ಅವ್ನ ಸ್ಟೇಟ್ಮೆಂಟ್ ತುಂಬಾ ಚೆನ್ನಾಗಿ ಹೇಳ್ತಾನೆ. ಮತ್ತೆ 6ನೇ ತಾರೀಕು ಬೇರೆ ತುಂಬಾ ಬ್ರಿಲಿಯಂಟ್ ಆಗಿ ಮಾತಾಡ್ತಾರೆ. ಹಾಗಾಗಿ ಈ ಸರಿ ವಿರಾಟ್ ಕೊಹ್ಲಿ ಎಕ್ಸಾಕ್ಟ್ ಆಗ್ದಲ್ಲೇ ಮೌನಾಗಿ ಆಡಿದ್ರೆ ಸಾಕು, ಸ್ಕೋರ್ ನಮ್ದು, ಮ್ಯಾಚ್ ನಮ್ದು. ಎಕ್ಸಾಕ್ಟ್ ಆಗ್ಬಾರ್ದು, ಧೋನಿ ತರ ಇರ್ಬೇಕು. ಧೋನಿ ಹೊಡೆಯೋ ಟೈಮಲ್ಲಿ ಹೊಡಿತಾರೆ, ಸ್ಕೋರ್ ಬರ್ತದಿಂದ ಹೊಡೆಯಕ್ಕೆ ಟ್ರೈ ಮಾಡಬಾರ್ದು. ಇದೊಂದನ್ನ ತುಂಬಾ ಜನ ಕೋಚ್ ಹೇಳ್ಕೊಟ್ಟಿರ್ತಾರೆ. ಅದರಲ್ಲೂ ಕೂಡ ಅಲ್ಲಿ ರಿಕಿ ಪಾಂಟಿಂಗ್ ಇದಾನಲ್ಲ,
ಬೆಸ್ಟ್ ವರ್ಲ್ಡ್ ಕ್ಯಾಪ್ಟನ್ ಮತ್ತೆ ಅಗ್ರೆಸಿವ್ ವ್ಯಕ್ತಿ, ಜಗಳದ ವ್ಯಕ್ತಿ. ಅವ 2-3 ಸರಿ ಬಾರಲ್ಲಿ ಕ್ಲಬ್ ಅಲ್ಲೆಲ್ಲ ಜಗಳ ಮಾಡಿಕೊಂಡು ಹೋಗಿದ್ದಾರೆ. ಇಂಡಿಯಾದಲ್ಲಿ ಗಲಾಟೆ ಮಾಡಿದ್ದಾರೆ ಕ್ಲಬ್ ಅಲ್ಲಿ, ಅಂದ್ರೆ ಕೋರೋಗಿರುತ್ತೆ. ಆಟದಲ್ಲಿ ಜಗಳ ಆಗುತ್ತೆ, ಈಗ ಆಟದಲ್ಲಿ ಜಗಳ ಆಗುತ್ತೆ, ಕಿರಿಕಿರಿ ಆಗುತ್ತೆ, ರೈಟ್. ಸೊ ಇವತ್ತು ಸ್ಟಾರ್ಟ್ ಆದ್ಮೇಲೆ ಸಣ್ಣ ಪುಟ್ಟ ವ್ಯತ್ಯಾಸಕ್ಕೆ ಕಿರಿಕಿರಿ ಆಗುತ್ತೆ, ಜಗಳ ಕಿರಿಕಿರಿ ಆಗುತ್ತೆ ಅಂತೀರಾ ಮ್ಯಾಚ್ ಅಲ್ಲಿ? ಮ್ಯಾಚಲ್ಲಿ ಕಿರಿಕಿರಿ ಆಗುತ್ತೆ. ಓಕೆ, ಒಟ್ನಲ್ಲಿ ಕೂಲ್ ಕ್ಯಾಪ್ಟನ್ ತರ ಆಡ್ಬೇಕು ಇವತ್ತು ವಿರಾಟ್ ಕೊಹ್ಲಿ ಅವರು. ವಿರಾಟ್ ಕೊಹ್ಲಿ ಸುಮ್ಮನೆ ಗ್ರೌಂಡ್ ಅಲ್ಲಿ ಬೌಂಡ್ರಿ ಸೆಲೆಕ್ಷನ್, ಬೌಂಡ್ರಿ ಕ್ಯಾಚ್ ಗೀಚ್ ಎಲ್ಲ ಸೂಪರ್. ವಿರಾಟ್ ಕೊಹ್ಲಿ ಕ್ಯಾಚ್ ಇಡ್ಬಿಟ್ಟು ಅಗ್ರೆಸಿವ್. ನೆಕ್ಸ್ಟ್ ಹೋಗೋಣ ಈಗ ಫಿಲಿಪ್ ಸಾಲ್ಟ್ ಅವರು. ಆಗ್ಲೇ ಹೇಳಿದ್ರು ವಿರಾಟ್ ಕೊಹ್ಲಿ ಅವ್ರ ಜೊತೆ ಅವ್ರ ಕಾಂಬಿನೇಷನ್ ಬಂದ್ರೆ ವರ್ಕ್ ಆಗುತ್ತೆ ಅಂತ. ಹೌದು ನೋಡಿ, ಅವರು ಕೂಡ ತುಂಬಾ ಚೆನ್ನಾಗಿ ಆಡ್ತಾರೆ. ಇವರಿಬ್ರು ಸೇರಿದ್ರೆ ಓಪನರ್ಸ್ ಇವರಿಬ್ರಿಗೂ ಕೊಟ್ರೆ, ಓಪನಿಂಗ್ ಅಲ್ಲೇ ಓಪನರ್ಸ್ ಇವರಿಬ್ರಿಗೂ ಕೊಟ್ರೆ ತುಂಬಾ ಚೆನ್ನಾಗಿ ಆಡ್ತಾರೆ. ಸೆಂಚುರಿ ಹೊಡಿಯೋದ್ರಲ್ಲಿ ಏನ್ ಮಿಸ್ಸಿಂಗ್ ಇಲ್ಲ ಅಂತ ಹೇಳ್ಬೋದು. ಹೌದು. ಹಾಗೆ ನೋಡಿ, ಅವ್ರದ್ದು ಡೇಟ್ ಆಫ್ ಬರ್ತ್ 28/8/1996 ಫಿಲಿಪ್ ಸಾಲ್ಟ್ ಅವ್ರದ್ದು. ಅವರ ಒಂದು ಜರ್ಸಿ ನಂಬರ್ ಕೂಡ 28 ಬರುತ್ತೆ. ಈ ನಂಬರ್ ಕೂಡ ಇವತ್ತಿನ ಒಂದು ಡೇಟ್ಗೆ ಮ್ಯಾಚ್ ಆಗುತ್ತೆ. ಹಾಗಾಗಿ ಅವರ ಒಂದು ನಕ್ಷತ್ರ ಆಗಿರ್ಬೋದು, ಡೇಟ್ ಆಗಿರ್ಬೋದು, ಫಿಲಿಪ್ ಸಾಲ್ಟ್ ಅವ್ರದ್ದು ತುಂಬಾ ಚೆನ್ನಾಗಿದೆ. ಇವತ್ತಿನ ಒಂದು ಮ್ಯಾಚ್ಗೆ ಇವರು ತುಂಬಾ ಕಾರಣ ಆಗಿರ್ತಾರೆ. ಅಗರ್ವಾಲ್ ಅವರು 16 ಅವರ ಜೆರ್ಸಿ ನಂಬರು. ಅಗರ್ವಾಲ್ ಅವರು 16ನೇ ತಾರೀಕು 16/2/1991 ಅಗರ್ವಾಲ್ ಅವರ ಡೇಟ್ ಆಫ್ ಬರ್ತು. ಅವ್ರದ್ದು 7 and 2 ಕಾಂಬಿನೇಷನ್ ಆಗುತ್ತೆ. ಸೊ ಇವ್ರದ್ದು ಪೂರ್ವಭದ್ರ ನಕ್ಷತ್ರ ಬರುತ್ತೆ ಇವತ್ತು. ಬಟ್ ಇವರು ಪರವಾಗಿಲ್ಲ, ಇವರು ಆಡ್ತಾರೆ. ಯಾಕಂದ್ರೆ ಇವರು ಕೂಡ ನಮ್ಮ ಒಂದು RCB ತಂಡಕ್ಕೆ ಒಂದು ಒಳ್ಳೆ ಆಟಗಾರ ಅಂತ ಹೇಳ್ಬೋದು. ಲಿವಿಂಗ್ ಸ್ಟೋನ್ ಅವ್ರದ್ದು ಹೇಗಿದೆ ಸರ್? ಲಿವಿಂಗ್ ಸ್ಟೋನ್ ಅಂತ ಅವರು ಬಂದಾಗ ಅವ್ರದ್ದು ಜೆರ್ಸಿ ನಂಬರು 23. ಸೊ ಅವ್ರದ್ದು 4 and 7 ಅವ್ರದ್ದು ತುಂಬಾ ಚೆನ್ನಾಗಿದೆ, ತುಂಬಾ. ಆಮೇಲೆ ಶತಭಿಷ ನಕ್ಷತ್ರ ಅವ್ರದ್ದು ಇವತ್ತು. ಅವರು ಸಾಧಕ ತಾರೆ ಅಂದ್ರೆ ಸಾಧಿಸೋ ಅಂತದ್ದು ಅವರಿಗೆ. 4/8/1993 ನಕ್ಷತ್ರ ಕೂಡ ಅವ್ರಿಗೆ ಮ್ಯಾಚ್ ಆಗುತ್ತೆ. ಸೊ ಲಿವಿಂಗ್ ಸ್ಟೋನ್ ಅವರು ತುಂಬಾ ಚೆನ್ನಾಗಿ ಆಡ್ತಾರೆ. ಕ್ವಿಕ್ ಆಗಿ ಲಾಸ್ಟ್ ಅಲ್ಲಿ ಬಂದಿದೀವಿ ನಾವು. ಶ್ರೇಯಸ್ ಅಯ್ಯರ್ ಪಂಜಾಬ್ ಕಿಂಗ್ಸ್ ಗೆ ಬಂದ್ಬಿಡೋಣ ಸರ್. ಪಂಜಾಬ್ ಅವ್ರದ್ದು ಶ್ರೇಯಸ್ ಅಯ್ಯರ್ ಅವ್ರ ನಾಯಕತ್ವ ಹೆಂಗೆ ವರ್ಕ್ ಆಗುತ್ತಾ? ನಂಬರ್ 58 ತಗೊಳ್ಳಿ. 58 63 ಚೆನ್ನಾಗಿ ಆಡ್ತಾರೆ ಇವತ್ತು ಅವ್ರ ನಾಯಕತ್ವದಲ್ಲಿ. ಒಂಥರ ಈ ಎರಡು ಕಡೆ ನಾಯಕತ್ವ ನಾವು ಕೇಳ್ತಾ ಇದ್ದೀರಾ ನೀವು? ಸುರೇಶ್ ಅವಾಗಿಂದ ಬರೀ ಇವ್ರು ಗೆಲ್ತಾರೆ ಅಂತ ಹೇಳ್ತಾರೆ, ಪಂಜಾಬ್ ಗೆಲ್ತಾರೆ ಅನ್ನೋ ತರನೇ ಹೇಳ್ತಾರೆ ಯಾವಾಗ್ಲೂ ಹಂಗೆ ಹೇಳ್ತಾರಲ್ಲ ಮೇಡಮ್. ನಾನು ಜ್ಯೋತಿಷ ಹೇಳ್ಬೇಕು, ನಂಬರ್ ಮೇಲೆ ಡಿಪೆಂಡ್ ಆಗಿ ಹೇಳ್ತಾರೆ. ಈಗ ಸುರೇಶ್ ಸರ್ ಅದೆಲ್ಲ ಪಕ್ಕಕ್ಕಿಡಿ, ಒಬ್ರು ಅಭಿಮಾನಿಯಾಗಿ ಹೇಳಿ ಸರ್. ನಾನು ಅಭಿಮಾನಿ ಅನ್ಕೊಳ್ಳ, ಇಲ್ಲಿ ಕೂತಿರೋ ನನ್ನ ಶೀಟ್ ಜ್ಯೋತಿಷ ಶೀಟ್ ಇರೋದ್ರಿಂದ ನಾನು ಅದಕ್ಕೆ ನಾನು ಇರ್ಬೇಕೆ ವಿನ ಸೀಮಿತ ಬಂದಿದ್ದಾರೆ. ಪಂಜಾಬ್ ಈ ಜ್ಯೋತಿಷ ಬಿಟ್ಟು ನೀವು ಅಭಿಮಾನಿ ಕರ್ಕೊಂಡಾಗ ಕೂರಿಸ್ತಿರಲ್ಲ ಸ್ಟೇಡಿಯಂ ಮೇಲೆ, ಅವಾಗ ಅಭಿಮಾನಿ ಆಗ್ತೇನೆ. ಇಲ್ಲಿ ನಾನು ಕೂತ ಪಂಚಾಂಗ ಹೇಳಿದಾಗ ಜ್ಯೋತಿಷಿನಾಗ ಮಾತಾಡ್ಬೇಕು. ಓಕೆ, ಫೈನಲಿ ಸರ್ 3 ಜನ ಒಂದ್ಸಾರಿ ಹೇಳ್ಬಿಡಿ ಸರ್. RCB ಗೆದ್ದೆ ಗೆಲ್ಲುತ್ತೆ ಈ ಸಲ, ಕಪ್ ನಮ್ದೆ ಅಂತ ವೈಂಡ್ ಅಪ್ ಮಾಡ್ಬಿಡೋಣ. RCB ಗೆದ್ದೆ ಗೆಲ್ಲುತ್ತೆ. RCB ಸರಿ ಜಿಂಗ ಲಕ 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 RCB ಗೆಲ್ಲುತ್ತೆ. ಸುರೇಶ್ ಸರ್ ಒಂದ್ಸಾರಿ ಹೇಳ್ಬಿಡಿ ಸರ್, ನಿಮ್ ಬಗ್ಗೆ ಏನೋ ಹೇಳ್ತಾ ಇದ್ರು, ಅಭಿಮಾನಿ ಹೌದಲ್ಲ? ಹಾಗಲ್ಲ, ಜ್ಯೋತಿಷ ಅಂದಾಗ ನಾನು ಜ್ಯೋತಿಷದಾನೆ ಮಾತಾಡ್ತೀನಿ. ಓಕೆ, ಅಭಿಮಾನಿಯಾಗಿ RCB ಗೆಲ್ಲುತ್ತೆ ಅಂತ. ಅಭಿಮಾನಿಯಾಗಿ ನಾನು ಮಾತಾಡೋಂಗಿಲ್ಲ ಇಲ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್. 3 ಜನಕ್ಕೂ ಕೂಡ ನಮ್ಮ ಜೊತೆ ಜಾಯ್ನ್ ಆಗಿ ಹಲವು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ರಿ ಇವತ್ತಿನ ಮ್ಯಾಚ್ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಅನೇಕ ಅಭಿಮಾನಿಗಳ ಕುತೂಹಲ ಇರೋದಷ್ಟೇ. 18 ವರ್ಷಗಳ ನಂತರ ಫೈನಲ್ಗೆ ಎಂಟ್ರಿ ಆಗಿದ್ದೀವಿ. ಅದು 9 ವರ್ಷಗಳ ನಂತರ ಫೈನಲ್ಗೆ ಎಂಟ್ರಿ ಆಗಿದ್ದೀವಿ. 3 ಸಾರಿ ಸೋತಿದ್ದೀವಿ, ಬಟ್ 4ನೇ ಸಾರಿ ಗೆಲ್ತೀವಿ ಅನ್ನುವಂತಹ ವಿಶ್ವಾಸ. ಆ ವಿಶ್ವಾಸ ಹಂಗೆ ಇರಲಿ. ನಿಮ್ಮ ಹಾರೈಕೆ RCB ಮೇಲೆ ಇರಲಿ. ಈ ಸಲ ಕಪ್ ನಮ್ದೇ ಆಗ್ಲಿ ಅಂತ ನಾವು ನೀವು ಹೇಳೋಣ.